ಜಂಟಿ ಪ್ರವೇಶ ಪರೀಕ್ಷೆ ಫಲಿತಾಂಶದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಹೊಯ್ಸಳ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಈ ಹಿನ್ನೆಲೆ ಕಾಲೇಜಿನ ಆಡಳಿತ ಮಂಡಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಜೆಇಇ ಪರೀಕ್ಷೆಯಲ್ಲಿ ಕಾಲೇಜಿನ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವ ಮೂಲಕ ಸಾಧನೆಯ ಶಿಖರ ಏರಿದ್ದಾರೆ. ಎಲ್ಲರಿಗೂ ನಮಸ್ತೆ. ತಮಗೆಲ್ಲ ತಿಳಿದಿರೋ ಹಾಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಂಡಿಯಾ ಲೆವೆಲ್ ಎಕ್ಸಾಮ್ ಅನ್ನ ಜೆಇ ಮೇನ್ಸ್ ಎಕ್ಸಾಮ್ ಅನ್ನ ಫಸ್ಟ್ ಸೆಷನ್ ಅನ್ನ ಜನವರಿ ಕೊನೆಯಲ್ಲಿ ಕಂಡಕ್ಟ್ ಮಾಡಿತ್ತು. ಈ ಒಂದು ಜೆಇ ಮೇನ್ಸ್ ಫಸ್ಟ್ ಸೆಷನ್ ಎಕ್ಸಾಮ್ ಅಲ್ಲಿ ನಮ್ಮ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಕ್ವಾಲಿಫೈ ಆಗೋದು ಅಂತಂದ್ರೆ NIT ಮತ್ತೆ IIITಗಳಲ್ಲಿ ಸೀಟ್ಗಳನ್ನ ಪಡ್ಕೊಳ್ಳೋಕೆ ಅರ್ಹತೆ ಪಡೆದಿದ್ದಾರೆ. ಮತ್ತೆ ಜೆಇ ಅಡ್ವಾನ್ಸ್ ಎಕ್ಸಾಮ್ ಅನ್ನ ಬರೆಯಕ್ಕೆ ಕೂಡ ಅರ್ಹತೆನ ಪಡ್ಕೊಂಡಿದ್ದಾರೆ. ಇದು ತುಂಬಾ ಡಿಫಿಕಲ್ಟ್ ಇರುತ್ತೆ ಎಕ್ಸಾಮು. ಇಂಥ ಒಂದು ಡಿಫಿಕಲ್ಟ್ ಇರ್ತಕ್ಕಂಥ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅಲ್ಲಿ ನಮ್ಮ ವಿದ್ಯಾರ್ಥಿ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ಅವನು 99.03% ತಗೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ. ನಮ್ಮ ಕಾಲೇಜ್ಗೆ ಮತ್ತೆ ಅವ್ರ ಪೇರೆಂಟ್ಸ್ಗೆ, ನೆಲಮಂಗಲಕ್ಕೆ ಅವನು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ತಂದಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಕೂಡ 91.25% ತಗೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ. ಅದ್ರ ಜೊತೆಗೆ 30 ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಈ ಎಲ್ಲ ಒಂದು ಸಾಧನೆಗೆ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಪರಿಣಿತ ಲೆಕ್ಚರರ್ಸು ಮತ್ತೆ ಮ್ಯಾನೇಜ್ಮೆಂಟು, ಪೇರೆಂಟ್ಸ್, ಎಕ್ಸ್ಪೆಷಲಿ ಪೇರೆಂಟ್ಸು ಕೂಡ ನಾವು ಕರೆದು ಅವ್ರಿಗೆ ಹೇಳಿದಾಗ ಮಕ್ಕಳ ಬಗ್ಗೆ ಅವ್ರು ಕೇರ್ ತಗೊಂಡಿದ್ದಾರೆ. ಪೇರೆಂಟ್ಸು ಮತ್ತೆ ಮೀಡಿಯಾದವರು ಇವರೆಲ್ಲರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಜೆಇ ಮೇನ್ಸ್ 2 ತರ ಎಕ್ಸಾಮ್ ಇದೆ. ಅದು ಜೆಇ ಮೇನ್ಸ್ ಅಡ್ವಾನ್ಸ್ ಅಂತ. ಜೆಇ ಮೇನ್ಸ್ ಅನ್ನ 2 ಸೆಷನ್ ಅಲ್ಲಿ ನಡೆಸ್ತಾರೆ. ಒಂದು ಸೆಷನ್ ಜನವರಿನಲ್ಲಿ, ಇನ್ನೊಂದು ಸೆಷನ್ ಏಪ್ರಿಲ್ ಅಲ್ಲಿ. ಈ ಎರಡು ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಜೆಇ ಅಡ್ವಾನ್ಸ್ ಎಕ್ಸಾಮ್ ಅನ್ನ ಬರೀಬಹುದು. ಜೆಇ ಅಡ್ವಾನ್ಸ್ ಎಕ್ಸಾಮ್ ಬರೆಯಕ್ಕೆ ಇವೆರಡರಲ್ಲಿ ಕ್ವಾಲಿಫೈ ಆಗ್ಬೇಕು. ಇದರಿಂದ ಕ್ವಾಲಿಫೈ ಆಗೋದ್ರಿಂದ 2 ಬೆನಿಫಿಟ್ ಏನಂದ್ರೆ, ಒಂದು NIT ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಆಲ್ಮೋಸ್ಟ್ 23 NITಗಳಿದ್ದಾವೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ಬೇರೆ ಬೇರೆ ತರ ಇಂಜಿನಿಯರಿಂಗ್ ಅನ್ನು ಓದೋಕೆ ಅವಕಾಶ ಆಗುತ್ತೆ. 163 ಮಾರ್ಕ್ಸ್ ತಗೊಂಡಿದ್ದಾನೆ. 320ಕ್ಕೆ 163 ಮಾರ್ಕ್ಸ್ ತಗೊಂಡಿದ್ದಾನೆ. ಅವನಿಗೆ ನೀವು NIT ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೋರ್ಸ್ಗಳು ಸಿಗುತ್ತೆ ಅಂತ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ ದರ್ಶನ್ ಮಂಜುನಾಥ್ ಗೌಡ. ಮಿಕ್ಕಿದವರು ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಅವರು ಕೂಡ NITಗಳಿಗೆ ಹೋಗಕ್ಕೆ ಅನುಕೂಲ ಇದೆ. ಇವು ನಮ್ಮ ಸ್ಟೇಟ್ ಲೆವೆಲ್ ಇಂಜಿನಿಯರಿಂಗ್ ಕಾಲೇಜ್ ಏನಿರುತ್ತೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇಂಜಿನಿಯರಿಂಗ್ ಕಾಲೇಜ್ಗಳು NITಗಳು ಮತ್ತು IIITಗಳು. ಅದಲ್ದೇನೆ IITಗಳಂತ ಬರ್ತದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆ ಎಕ್ಸಾಮ್, ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ಬೇಕು ಅಂದ್ರೆ ಜೆಇ ಅಡ್ವಾನ್ಸ್ ಪಾಸ್ ಆಗ್ಬೇಕು. ಅದನ್ನ ಪಾಸ್ ಆಗ್ಬೇಕು ಅಂದ್ರೆ ಫಸ್ಟ್ ಇದ್ರ ಕ್ವಾಲಿಫೈ ಆಗಿ ಆ ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮ್ಗೂ ಕೂಡ ಇವರು ಕ್ವಾಲಿಫೈ ಆಗಿದ್ದಾರೆ, ಬರೆಯಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಆ ಜೆಇ ಅಡ್ವಾನ್ಸ್ ಎಕ್ಸಾಮು ಈ 2 ಸೆಷನ್ಸ್ ಮುಗಿದ್ಮೇಲೆ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಬರೆಯಕ್ಕೆ ಇದ್ರಲ್ಲಿ ಕ್ವಾಲಿಫೈ ಆಗಿರ್ಬೇಕು. ಎಲ್ಲರೂ ಬರೆಯಕ್ಕಾಗಲ್ಲ ಎಕ್ಸಾಮ್ನ. ಈ 30 ವಿದ್ಯಾರ್ಥಿಗಳು ಜೆಇ ಅಡ್ವಾನ್ಸ್ ಎಕ್ಸಾಮ್ ಬರೆಯಕ್ಕೆ ಕ್ವಾಲಿಫೈ ಆಗಿದೆ. ಈ ರೀತಿ 2 ವಿಧದ ಅನುಕೂಲಗಳಿದೆ ಇದರಲ್ಲಿ ಕ್ವಾಲಿಫೈ ಆಗೋದ್ರಿಂದ. ಕಳೆದ 6 ವರ್ಷಗಳಿಂದ ಜೆಇ ಮತ್ತು ನೀಟ್ ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ. ಇದರಿಂದ ಪರಿಶ್ರಮ ಹೇಗೆ? ದರ್ಶನ್ ಮಂಜುನಾಥ್ ಗೌಡ 99.03% ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದು, ಪ್ರಜ್ವಲ್ ಗೌಡ 91.40%, ರಚನಾ ಪಿ, ಪವನ್ ಗೌಡ ML, ಸಾಗರ್ ಆರ್, ಜಯಂತ್ ಸೂರ್ಯ, ಯಶಸ್ವಿನಿ, ಪ್ರತಿಷ್ಠಾ, ಪೂಜಿತಾ, ನವ್ಯ, ವಿಷ್ಣುಪ್ರಿಯಾ ಹೀಗೆ ಇನ್ನಿತರ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಪ್ರಿನ್ಸಿಪಲ್ ಸರ್ ಮತ್ತು CG ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅವಾಗವಾಗ ನಮ್ಮ ಮಾರ್ಕ್ ಟೆಸ್ಟ್ ಇರ್ತಿತ್ತು. ಎವ್ರಿ ವೀಕ್ ಮಂತ್ಲಿ ಒನ್ಸು ಗ್ರ್ಯಾಂಡ್ ಟೆಸ್ಟ್ ಇರ್ತಿದ್ರು. ಸರು ಬಂದು ಮೋಟಿವೇಟ್ ಮಾಡ್ತಿದ್ರು ನಮಗೆ, ಈಗ ಓದಬೇಕು ಅಂತ ಗೈಡ್ ಮಾಡ್ತಿದ್ರು. ಆಮೇಲೆ ಎವ್ರಿ ಬ್ರೇಕಲ್ಲಿ ಡೌಟ್ಸಿಗಂತ ನಮಗೆ ಟೈಮ್ ಕೊಡ್ತಿದ್ರು. ಸರ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು, ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋರು. ನಮ್ಮ ಪೇರೆಂಟ್ಸು ತುಂಬ ಹೆಲ್ಪ್ ಮಾಡ್ತಿದ್ರು. ಏನ ಡೌಟ್ ಇದ್ದರೆ ಟೀಚರ್ ಹತ್ರ ಕೇಳುವಂಥ ಸಪೋರ್ಟ್ ಮಾಡೋರು. ಆಮೇಲೆ ನಮ್ಮ ಸರು ಪರ್ಸ್ನಲ್ಲಾಗಿ ಗೈಡೆನ್ಸ್ ಕೊಡೋರು ಈಚ್ ಸ್ಟೂಡೆಂಟ್ಗೆ. ನಾನು ತುಂಬ ಎಫರ್ಟ್ಸ್ ಹಾಕಿದೆ. ನಾನು ಡೈಲಿ ಓದೋದು ಫಿಕ್ಸ್ ಅಂತ ಇರಲಿಲ್ಲ. ಒಟ್ನಾಗ ಮೈಂಡ್ ಫ್ರೆಶ್ ಆಗಿದ್ದಾಗ ಕ್ಲಿಯರಾಗಿ ಓದ್ತಿದ್ದೆ. ಮೈಂಡ್ ಬರ್ನ್ಔಟ್ ಆಗಿ ಓದಿದ್ರೆ ತಲೆಗೆ ಹತ್ತಲ್ಲ. ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡು ಓದಿದ್ರೆ ಆವಾಗ ಸಕ್ಸಸ್ ಸಿಗುತ್ತೆ. ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕ್ ಇರಲಿ. ಕಂಪ್ಯಾರಿಸನ್ ಬೇಡ. ಕಂಪ್ಯಾರಿಸನ್ ಮಾಡಿದ್ರೆ ಡಿಮೋಟಿವೇಶನ್ ಆಗುತ್ತೆ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಕೊಡಿ. ಸ್ಟ್ರೆಸ್ ತೊಗೊಬೇಡಿ ಅಷ್ಟೇ.
ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ಅವರು ಕಾಲೇಜ್ ಇಲ್ದಿರ ಇಷ್ಟು 99 ಆಯ್ತಿರಲಿಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ ಸರು. ನಾನು JEE ಮೇನ್ಸಲ್ಲಿ ಅಷ್ಟೊಂದು ಟಾರ್ಗೆಟ್ ಇಲ್ಲ. ನಾನು ಆ್ಯಕ್ಚುಲಿ ನೀಟ್ MBBS ಡಾಕ್ಟರ್ ಆಗಬೇಕಂತ ಇದ್ದೀನಿ. JEE ಅಡ್ವಾನ್ಸ್ ಅಟೆಂಪ್ಟ್ ಮಾಡ್ತೀನಿ. ಕ್ಲಿಯರ್ ಆಗೋದ್ರೆ IIT, ಇಲ್ಲಾಂದರೆ MBBS. ನನ್ನ ಹೆಸರು ದರ್ಶನ್. ಎಲ್ಲರಿಗೂ ನಮಸ್ತೆ. ಹೊಯ್ಸಳ ಕಾಲೇಜು ನೆಲಮಂಗಲ ವತಿಯಿಂದ ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಏನು ಕರೆದಿದ್ದೇವೆ. ಉದ್ದೇಶ ಏನಂತ ಅಂದರೆ JEE ಮೈನ್ಸ್ ರಿಸಲ್ಟ್ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಮಂಜುನಾಥ್ ಗೌಡ ಅಂತೇಳಿ ಒಬ್ಬ ವಿದ್ಯಾರ್ಥಿ 99.03% ತಗೊಂಡು ಇಡೀ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಬೆಂಗಳೂರು ರೂರಲ್ ಡಿಸ್ಟಿಕ್ಕಲ್ಲಿ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾನೆ. ಜೊತೆಗೆ ಪ್ರಜ್ವಲ್ ಗೌಡ ಅಂತೇಳಿ 91.25% ತಗೊಂಡಿದ್ದಾರೆ. ಹಾಗೆ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಎಲಿಜಿಬಿಲಿಟಿ ತಗೊಂಡಿದ್ದಾರೆ. ಈ ಮಕ್ಕಳೆಲ್ಲರೂ IIT ಮತ್ತು NITಗಳಿಗೆ IIITಗಳಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ. ಇನ್ನು ಮತ್ತೊಂದು ಎಕ್ಸಾಮ್ ಇದೆ ಇದೇ ಥರದ್ದು, JEE ಮೈನ್ಸ್ ಎಕ್ಸಾಮ್ ಇದೆ. ಅದನ್ನು ಎರಡನ್ನೂ ತಗೊಂಡು ಅವರೇಜ್ ತಗೋತಾರೆ. ಅದಾದಮೇಲೆ ನೆಕ್ಸ್ಟು JEE ಅಡ್ವಾನ್ಸ್ ಅಂತ ಹೇಳಿ ಏನು ನಮ್ಮ ಪ್ರಿನ್ಸಿಪಲ್ ಸರ್ ಹೇಳಿದ್ರು. ಈ ಅಡ್ವಾನ್ಸು ಕೂಡ ನಮ್ಮ ಮಕ್ಕಳು ಎಲಿಜಿಬಲ್ ಸಿಕ್ಕಿದೆ. ಇದು ತುಂಬ ಅಂತ ನೋಡಿ ತುಂಬ ಈಸಿ ಆದಂತಲ್ಲ, ಇದು ಕಬ್ಬಣದ ಕಡಲೆ ಅಂತಾರಲ್ಲ ಆ ಥರದ ಒಂದು ಎಕ್ಸಾಮ್. ಅಂತ ಒಂದು ಎಕ್ಸಾಮನ್ನು ನಮ್ಮ ನೋಡಿ ರೂರಲ್ ವಿದ್ಯಾರ್ಥಿಗಳು ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿರ್ತಾರೆ. ಮಕ್ಕಳು ಕೂಡ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ವಿದ್ಯಾರ್ಥಿ ಜೊತೆಗೆ ಅವರ ಪೇರೆಂಟ್ಸು ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾರೆ ನಮಗೆ. ಅಂದರೆ ಮಕ್ಕಳನ್ನ ಎನಿ ಟೈಮಿಗೆ ಕಳಿಸ್ತಾರೆ. ಲಾಂಗ್ ಅವರ್ಸನ್ನು ನಾವು ಕೋಚಿಂಗ್ ಕೊಟ್ಟಾಗ ಅದಕ್ಕೆಲ್ಲ ಸಹಕಾರ ಕೊಡ್ತಾರೆ. ಜೊತೆಗೆ ತುಂಬ ಅತ್ಯುತ್ತಮವಾದ ಶಿಕ್ಷಕ ವೃಂದ ನಮ್ಮಲ್ಲಿದೆ. ಅದ್ರ ಜೊತೆಗೆ ತುಂಬ ಒಳ್ಳೆಯ ಪ್ರಿನ್ಸಿಪಲ್ ಇದ್ದಾರೆ. ಸೊ ಇವ್ರೇನು ಮಾಡ್ತಾರೆ ಸಾಕಷ್ಟು ಡಿಸಿಪ್ಲಿನ್ಡ್ ಆಗಿ ಅವ್ರಿಗೆ ಯಾವಾಗ ಸಪ್ರೇಟ್ ಮಾಡಿಕೊಂಡು ಮಕ್ಕಳಿಗೆ ರಿಕ್ವೈರ್ಮೆಂಟ್ ಏನಿದೆ, ಯಾವ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟ್ರಲ್ಲಿ ಕಷ್ಟ ಇದೆ, ಆ ಚಾಪ್ಟರ್ನ ಹೇಗೆ ಟೀಚ್ ಮಾಡಿಸ್ಬೇಕು ಅದನ್ನ ಮತ್ತೆ ಹುಡುಗರ ಹತ್ರ ಟ್ರೈನಿಂಗ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡಿ ಅದರಲ್ಲಿ ಅರ್ಥ ಮಾಡಿಕೊಂಡು ಆ ಮಕ್ಳ ಕಷ್ಟ ಏನಿದೆ ಅಂತ ಅರ್ಥ ಮಾಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಮಗುನೂ ಇಂಡಿವಿಜುವಲ್ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಹಾಗಾಗಿ ಮಾಡೋದ್ರಿಂದ ಮಕ್ಕಳು ಪ್ರತಿ ಸರಿನೂ ಅವ್ರು ಹಂತವಾಗಿ ಬೆಳೀತಾ ಹೋಗ್ತಾರೆ, ಅವ್ರು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಅದರ ಒಂದು ಪ್ರತಿ ದಿನದ ಒಂದು ಲಾಸ್ಟ್ 21-22 ತಿಂಗಳು ಏನು ಪರಿಶ್ರಮ ಪಟ್ಟಿದ್ದಾರೆ, ಆ ಪರಿಶ್ರಮದ ಇದೇನೆ ಇವತ್ತಿನ ಫಲಿತಾಂಶ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದಕ್ಕೆ ಕಾರಣಭೂತರಾದ ಎಲ್ಲ ನನ್ನ ಶಿಕ್ಷಕ ವೃಂದ ಇರ್ಬೋದು, ನಮ್ಮ ಸ್ನೇಹಿತರಾದ ಪ್ರಿನ್ಸಿಪಾಲ್ರಾದ ಗೌರಿಶಂಕರ್ ಸರ್ ಇರ್ಬೋದು, ಗೋಪಾಲ್ ಸರ್ ಇರ್ಬೋದು, ಜೊತೆಗೆ ಚಿದಾನಂದ ಗೌಡ ಇರ್ಬೋದು, ಅದ್ರ ಜೊತೆಗೆ ಸಾಕಷ್ಟು ಬೇರೆ ಟೀಚರ್ಸ್ ಇರ್ಬೋದು, ಅವರೆಲ್ಲರಿಗೂ ಅಭಿನಂದನೆ ಅಂತ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ರಾಮಕೃಷ್ಣಪ್ಪ, ಹೊಯ್ಸಳ ಕಾಲೇಜ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.